CSK minus Dhoni is 0. Okay, but CSK with Dhoni or any team with Dhoni is above anything for me, because he can turn the game at any point of time. ಮನ್ಸ್ ಮಾಡಿದ್ರೆ ಆಯ್ತು. ಅದನ್ನ ವಿರಾಟ್ ಕೊಹ್ಲಿ ಕೈಲೂ ಮಾಡೋಕ್ಕಾಗಲ್ಲ, ABD ಕೈಲೂ ಮಾಡೋಕ್ಕಾಗಲ್ಲ, ಯಾರಿಗೂ ಆ ಲೆವೆಲ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಆಸ್ ಅ ಫಿನಿಷರ್ he is one of the best finisher India has ever got and one of the coolest captain. ಇಂದು ಧೋನಿ ಫ್ಯಾನ್ ಅಂತ ಹೇಳಿದ್ರಿ, ನೆಕ್ಸ್ಟ್ ಮ್ಯಾಚ್ ನಮ್ಮ ಇಲ್ಲೇ ಚಿನ್ನಸ್ವಾಮಿಲೇ ಇದೆ, RCB ಮತ್ತು CSK. ಅವತ್ತು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಅವತ್ತು ಆಸ್ ಅ ಟೀಮ್ 101% RCBಗೆ ಸಪೋರ್ಟ್ ಮಾಡ್ತೀನಿ. ಬಟ್ ಯಾವಾಗ ಧೋನಿ ಸ್ಟೇಡಿಯಂ ಅಂದರೆ ವೆನ್ ಈ ಕಮ್ಸ್ ಆನ್ ದ ಸ್ಕ್ರೀನ್ ಇದಕ್ಕಲ್ವಾ ಬ್ಯಾಟಿಂಗಿಗೆ 100% ನಂಗೆ 4-6 ಬೇಕೇ ಬೇಕು. ಓಕೆ, ಈಗ 4-6 ಬೇಕು ಅಂತ ಹೇಳ್ತಿರಲ್ಲ, ಧೋನಿ ಅವ್ರು ಯಾವಾಗಲೂ 18th 19th ಓವರ್ ಬಂದ್ಬಿಟ್ಟು 1-6 1-4 ಹೊಡೆದ್ಬಿಟ್ಟು ಯಾವಾಗ ಕ್ರೆಡಿಟ್ ತಗೊಳ್ತಾರೆ. ಫಸ್ಟೇ ಬಂದು ಆಡ್ಬಿಟ್ಟು ಗೆಲ್ಬಿಟ್ಟು ತಗೋಬೋದು ಅಂತ ಕೆಲವರು ಅಭಿಪ್ರಾಯ, ನಂದಲ್ಲ ಇದು, ಕೆಲವರು ಅಭಿಪ್ರಾಯ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ನೀವು? 100% ಬ್ರದರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೇ ಸ್ವತಃ 9ನೇ ಬ್ಯಾಟಿಂಗ್ ಬಂದು ಕ್ರಿಟಿಸಿಸಮ್ ಹೋಯ್ತಲ್ಲ, ಆ ಮ್ಯಾಚಿಗೆ ನಾನೇ ಸ್ವತಃ ಹೋಗಿದ್ದೀನಿ. ನಾನು ಇನ್ನೇನು ಸ್ವಲ್ಪ ಅದು ಎಡಿಟ್ ಮಾಡೋಕ್ಕಾಗಿಲ್ಲ. ನಾನು ಸ್ವತಃ ಚೇಪೋಕಿಂದನೇ ಇವತ್ತು ಬೆಳಗ್ಗೆ ಬಂದಿದ್ದೀನಿ ಟ್ರೈನಲ್ಲಿ. ಓಕೆ, ಅಂದರೆ ಆಲ್ಮೋಸ್ಟ್ 3-4 ಡೇಸ್ ಅಲ್ಲೇ ಇದ್ದೆ. ಸೊ ನಾನು ಅಲ್ಲಿಗೆ ಹೋಗಿರೋದು RCB ಹೆಂಗೂ ಇಲ್ಲೇ ಬರುತ್ತಲ್ವಾ, ನಂಗೆ ಅಲ್ಲಿ ಹೋಗ್ಬೇಕಂತಿರಲಿಲ್ಲ. ಬಟ್ ನಾನು ಅಲ್ಲಿ ಹೋಗಿದ್ದೆ ಸ್ಪೆಷಲಾಗಿ ಧೋನಿಯ ಆಟನ ನೋಡೋದಕ್ಕೆ. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ನೀವು ಹೇಳ್ದಂಗೆ 4th 5th 6th ಬಂದರೆ ಒಂದು ಫಿನಿಷ್ ಮಾಡ್ಬೋದು, ಈಸ್ ಅ ಗುಡ್ ಫಿನಿಷರ್ ಅಂತ. ನಂಗೆ ಗೊತ್ತಿಲ್ಲ 9ನೇದು ಏನಕ್ಕೆ ಕಳಿಸೋ ಅವಶ್ಯಕತೆ ಇತ್ತು. 9ನೇದು ಕಳಿಸ್ಬಿಟ್ಟು ಸ್ಟಿಲ್ ಅವ್ನ ಕೈಲಿ ಎಷ್ಟಾಗುತ್ತೆ ಧೋನಿ ಕೈಲಿ, ಹಿ ಹಸ್ ಪ್ಲೇಡ್ ಇಸ್ ಗೇಮ್. ಆ್ಯಂಡ್ ಕ್ರಿಟಿಸಿಸಮಲ್ಲಿ ಏನೂ ತಪ್ಪಿಲ್ಲ ಸರ್, ಯಾಕಂದರೆ ಕ್ರಿಟಿಸೈಸ್ ಜೆನ್ಯೂನ್ ಆಗೇ ಮಾಡ್ತಿದ್ದಾರೆ. ಯಾಕಂದರೆ ಎಷ್ಟೊಂದು ಜನ RCB ಫ್ಯಾನ್ಸ್ಗಳು ನಂತರನೇ ಅವರು ಈಗ ನನಗೆ ಹೇಳ್ಕೊಳಕ್ಕೆ ಸಂಕೋಚ ಇಲ್ಲ, ನಿಮಗೆ 4 ಜನ ಬೈತಾರ, ಆದರೆ ಹಿಂದೊಂದು ಮುಂದೊಂದು ಇರೋದಕ್ಕೆ ನಂಗೆ ಗೊತ್ತಿಲ್ಲ ಬ್ರದರ್. ನಾನು ಇವತ್ತು ಒಂದು ಆ ಪೋಸ್ಟ್ರ್ ಇವತ್ತು ತಂದಿಲ್ಲ, ನಾನು ಆ ಪೋಸ್ಟ್ರು ಮೊನ್ನೆ ಮ್ಯಾಚಿಗೆ ತೊಗೊಂಡೋಗಿದ್ದೆ, ಬರ್ಕೊಂಡೋಗಿದ್ದೆ. RCB ಶುಡ್ ವಿನ್, ಧೋನಿ ಮಸ್ಟ್ ಹಿಟ್ 100 ಅಂತ. ನನಗೆ ಬಂದು ಎಲ್ಲ ಹೇಳಿದ್ರು, ಅಲ್ಲ ಗುರು ಧೋನಿ 100 ಹೊಡೆದ್ರೆ RCB ಹೆಂಗೆ ವಿನ್ ಆಗುತ್ತೆ ಅಂತ. ಬ್ರದರ್ ನಂದು ಅದು ಫೀಲಿಂಗ್ ಬ್ರದರ್. ನನಗೆ ಧೋನಿ ಹೆಲಿಕಾಪ್ಟರ್ ಶಾಟ್ ನೋಡೋದು ಇಷ್ಟ. ಈಗ ಧೋನಿ ಹೇಳಿದ್ರು, ಧೋನಿ ಫಿಟ್ನೆಸ್ ಇರೋಷ್ಟು ಮತ್ತೊಬ್ಬ ಪ್ಲೇಯರ್ ಯಾರಿಗೂ ಇಲ್ಲ. ಸ್ಟಂಪ್ ಮಾಡಿದ್ರು ಬರೀ ಜಸ್ಟ್ 3 seconds. ಎಕ್ಸಾಕ್ಟ್ಲಿ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಆ ಸ್ಟಂಪ್ ವಿಡಿಯೋನ ತೆಗೆದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಊಟ ಆ್ಯಪ್ ಇದ್ರದ್ದು ಮೂಲಕ ಪ್ಲೇ ಮಾಡಿದ್ದು ಹಿಂಗೆ ರೆಕಾರ್ಡ್ ಮಾಡಿಬಿಟ್ಟು ರಿಯಾಕ್ಷನ್ ಹಾಕ್ಬಿಟ್ಟು ನಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ನನ್ನ ಅಕೌಂಟನ್ನೇ ಇದು ಮಾಡಿಬಿಟ್ಟಿದ್ದಾರೆ, ಏನಂತಾರೆ, ಯು ಕಾಂಟ್ ಆಪ್ರೇಟ್ ಫಾರ್ ನೆಕ್ಸ್ಟ್ 4 days ಅಂತ. ಸೀರಿಯಸ್ಲಿ ಇವತ್ತು ಅಕೌಂಟ್ ಓಪನ್ ಆಗಿದೆ ಮತ್ತೆ, ಯಾವುದು ಇನ್ಸ್ಟಾಗ್ರಾಮ್ ಅಕೌಂಟು. ಅಂದರೆ ಅವ್ರ ಕಂಟೆಂಟ್ ಅಂತನೋ ಏನೋ ಗೊತ್ತಿಲ್ಲ. ಬಟ್ ನೀವು ಹೇಳ್ದಂಗೆ ಧೋನಿಗಿರೋವಂಥ ಸ್ಪೀಡು ಅವ್ನ ಅಜ್ಜಿ ಯಾರಿಗೂ ಇಲ್ಲ ಬ್ರದರ್. ಅಷ್ಟು ಇದಿರೋರಿಗೆ ಅಟ್ಲೀಸ್ಟ್ ಒಂದು 3 down ಇಲ್ಲ 4 down ಕಳಿಸ್ಬೋದು. ಇಲ್ಲ, ನಾನು 3 down ನಾನು ಸಜೆಸ್ಟ್ ಮಾಡಲ್ಲ. ಬೆಸ್ಟ್ ಈಸ್ ಅ 5th down or 6th down ಪ್ಲೇಯರ್. ಯಾಕೆ ಅಂತಂದರೆ ಧೋನಿ ಈಸ್ ಅ ಪ್ಲೇಯರ್, ಯಂಗ್ ಪ್ಲೇಯರ್ಸ್ಗಳಿಗೆ ಅವ್ರಿಗೂ ಅಪರ್ಚುನಿಟಿ ಕೊಡಬೇಕು ಅನ್ನೋ ಒಂದು ಆಸಕ್ತಿ ಇರೋದ್ರಿಂದ ಯಂಗ್ ಪ್ಲೇಯರ್ಸ್ ಎಲ್ಲ ಮುಂದೆ ಹೋಗಿ ಆಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇವ್ರು ಬರೋದು ಅದು ರೈಟ್ ಸ್ಟೇಜ್. ಬಟ್ ಎಲ್ಲ ಮುಗ್ದಾದ್ಮೇಲೆ 9ಕ್ಕೆ ಬಂದುಬಿಟ್ಟು ಗುರು ನೀನು ಮ್ಯಾಚ್ ಗೆಲ್ಸ್ಬಿಡು ಅಂದರೆ ನಾನು ಒಂದು ಹೇಳ ಈ ಕ್ಯಾಮರಾ ಮುಂದೆ ಹೇಳ್ತಿದ್ದೀನಿ. ಅಲ್ಲಿ ನಾನು ಹೇಳಿದೆ, ಧೋನಿ ಬಂದ ಗುರು ಏನೋ RCB ಹೋದರೆ ಅವರು ಬ್ರೋ ಧೋನಿ ಬಂದ ಈಗೇನು ಮ್ಯಾಚ್ ಗೀಚ್ ಟರ್ನ್ ಆಗ್ಬೋದು ಅಂತ. ಅಲ್ಲ ಧೋನಿ ಅಲ್ಲ, ದೇವ್ರು ಬಂದರೂ ಈಗ ಮ್ಯಾಚ್ ಟರ್ನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರು ಅವರು. ಯಾಕಂತಂದರೆ ಆ ಸ್ಟೇಜಲ್ಲಿ ಧೋನಿನ ಕರೆಸೋರೆ ಅವರು. 9 ಇದಕ್ಕೆ ಕ್ರಿಟಿಸಿಸಮ್ ಬರದೆ ಮತ್ತೇನು ಬರುತ್ತೆ ನೀವು ಹೇಳಿ? ಇಲ್ಲ, ಧೋನಿನೇ ಬರ್ಬೋದಲ್ಲ, ಧೋನಿ ಕೈಲಿ ಎಲ್ಲ ಇದೆಯಲ್ಲ. ಅಲ್ಲ ಧೋನಿ ಬರ್ಬೋದು, ಧೋನಿ ಕೈಲೇ ಎಲ್ಲ ಇದೆ ಅಂತಂದರೆ ಇಟ್ ಈಸ್ ಮೋರ್ ಆಫ್ ಟೀಮ್ ಡಿಸಿಷನ್. ಒಂದು ಟೀಮ್ ಅಂತ ಇರುತ್ತೆ, ಅಲ್ಲಿ ಟೀಮ್ ಓನರ್ ಇರ್ತಾರೆ, ಹೆಡ್ ಇರ್ತಾರೆ. ಧೋನಿ ಸ್ವತಃ ಮನ್ಸು ಮಾಡಬೇಕು. ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಈಗ ನಿಮ್ಮ ಕ್ರಿಟಿಸಿಸಮ್ ಬಂದಮೇಲೆ ಹಿಂದಿನ ಮ್ಯಾಚಲ್ಲಿ ಬೇಗ ಬಂದವ್ರೆ. ಹೇಳಿ. ಇನ್ನೂ ಕೆಲವರು ಕೆಲವು ಅಭಿಮಾನಿಗಳ ಅಭಿಪ್ರಾಯ, ಧೋನಿನ ಬರೀ ಓನ್ಲಿ ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಪ್ಲೇಯಿಂಗ್ಗೆ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆಯವ್ರ ಅಭಿಪ್ರಾಯ ಅಷ್ಟೇ ಅಲ್ಲ. ನಾನೊಂದು ಯಾವುದೋ ಒಂದು ಪ್ರೆಸ್ ಮೀಟ್ ಆದಮೇಲೆ ನಾನು ಹೇಳಿದ್ದೆ, ಸರ್ ನಮಗೆ ಮೇಯ್ನಾಗಿ ಬೇಕಾಗಿರೋದೇ ಧೋನಿ ಒಬ್ಬರು ಅಂತಂದ್ಬಿಟ್ಟು, ಆಯಿತಾ. ಸೊ ಧೋನಿ ಒಬ್ಬ ಪ್ಲೇಯರು ಏನಾದರೂ ನಮ್ಮ RCB ಕಡೆ ಬಂದರೆ ಅವನ ಅಜ್ಜಿ RCB TRP ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ಬಟ್ ಧೋನಿ ಒಂದು ರಿಯಾಕ್ಷನ್ ಕೊಟ್ಟರು, ಅದಕ್ಕೆ ಜನರಲ್ ರಿಯಾಕ್ಷನ್ ಪ್ರೆಸ್ ಮೀಟಲ್ಲಿ. ಏನಂತ ಅಂದರೆ, ನಮ್ಮ ಟೀಮ್ ಅವ್ರು ನಂಗೆ ಹೇಳೋರೆ, ನಿಮ್ಮ ಕೈಲಿ ಎಷ್ಟಾಗುತ್ತೆ ನೀವು ಬೆಂಚಲ್ಲಿ ಕೂತ್ರೂ ಪರವಾಗಿಲ್ಲ, ನಮ್ಮ ಪರವಾಗಿ ಆಡಿ ಅಂತ. 100% ಎಕ್ಸಿಟ್ ಮಾಡ್ತೀನಿ ಬ್ರೋ. ಧೋನಿ ಇಸ್ ಅ ಫಾಲ್ಸ್ ವ್ಯಾಲ್ಯೂ. ವಿದೌಟ್ ಧೋನಿ CSK is 0. CSK minus Dhoni is 0 for me. Okay, but
CSK with Dhoni or any team with Dhoni is above anything for me, because he can turn the game at any point of time. ಮನ್ಸ್ ಮಾಡಿದ್ರೆ ಆಯಿತು. ಅದನ್ನು ವಿರಾಟ್ ಕೊಹ್ಲಿ ಕೈಲೂ ಮಾಡೋಕ್ಕಾಗಲ್ಲ, ABD ಕೈಲೂ ಮಾಡೋಕ್ಕಾಗಲ್ಲ, ಯಾರಿಗೂ ಆ ಲೆವೆಲ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಸ್ ಅ ಫಿನಿಷರ್ ಈಸ್ ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಇಂಡಿಯಾ ಹ್ಯಾಸ್ ಎವರ್ ಗಾಟ್ ಆ್ಯಂಡ್ ಒನ್ ಆಫ್ ದ ಕೂಲೆಸ್ಟ್ ಕ್ಯಾಪ್ಟನ್. ಇನ್ನೂ ಹಿಂದೆನೂ ನಾನು ಮಾತಾಡಿದಾಗ ಜನಕ್ಕೆ ಬೇಜಾರಾಗಿರೋದು ವಿರಾಟ್ ಕೊಹ್ಲಿ ಟೆಂಪರ್ ಜಾಸ್ತಿ ಅಂತ. ಹೌದು ಸರ್, ಕೆಲವು ಟೆಂಪರ್ ಜಾಸ್ತಿ. ಹಂಗೆ ಅಂದ್ಕೊಳ್ಳೆ, ಈಗ ನಮ್ಮ ಇಂಡಸ್ಟ್ರಿಗಳಲ್ಲೂ ಒಬ್ಬ ಆ್ಯಕ್ಟ್ರಿಗೆ ತುಂಬ ಟೆಂಪರ್ ಜಾಸ್ತಿ ಇರುತ್ತೆ, ಇನ್ನೊಬ್ರಿಗೆ ಟೆಂಪರ್ ಕಡಿಮೆ ಇರುತ್ತೆ. ಏನು ಮಾಡೋಕ್ಕಾಗತ್ತೆ ಅವಾಗ? ಆಗಲ್ಲ. ಇನ್ನೊಂದು, ವಿರಾಟ್ ಕೊಹ್ಲಿನ ಧೋನಿ ಕಂಪೇರ್ ಮಾಡೋಕ್ಕಾಗಲ್ಲ, ಧೋನಿನ ವಿರಾಟ್ ಕೊಹ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಕ್ರಿಕೆಟಲ್ಲಿರೋ ರೆಕಾರ್ಡ್ಸ್ಗಳೆಲ್ಲ ಮುರಿಯೋಕೆ ಅವಕಾಶ ಇರೋದು ಕೊಹ್ಲಿಗೆ ಒಬ್ಬರಿಗೆ ಮಾತ್ರ ಸದ್ಯದ ಪರಿಸ್ಥಿತಿಲಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಆಸ್ ಅ ಯಂಗ್ ಪ್ಲೇಯರ್ 100% ಆಗಿ ವಿರಾಟ್ ಕೊಹ್ಲಿಗೆ ಆ ಒಂದು ಎಬಿಲಿಟಿ ಇದೆ. ಬಟ್ ಒಂದು ಓವರ್ ಆಲ್ ಆಗಿ ನೀವು ನಾನು ಇದನ್ನು ಯಾವ ಥರ ಎಕ್ಸಾಂಪಲ್ ಕೊಟ್ಟು ಹೇಳೋದಂತ ಗೊತ್ತಾಗ್ತಿಲ್ಲ. ಬಟ್ ಒಂದು ವ್ಯಕ್ತಿತ್ವ ಅಂತ ಇರ್ತಾರೆ, ವ್ಯಕ್ತಿತ್ವ ಮತ್ತು ಒಂದು ಓವರ್ ಆಲ್ ಐ ಕ್ಯಾನ್ ಸಿ ಧೋನಿ ಎಟ್ ಅ ವೆರಿ ಬಿಗ್ ಸ್ಟೇಜ್. ಮುಂದೆ ಒಂದು ಸುನಿಲ್ ಗವಾಸ್ಕರೋ ಅಥವಾ ಆ ಥರದ್ದೊಂದು ಸ್ಟೇಜಲ್ಲಿ ಮುಂದೆ ನಾನು ಧೋನಿನ ನೋಡಬಲ್ಲೆ. ಯಾಕಂದರೆ ಆ ಒಂದು ಫೇಸ್ ವ್ಯಾಲ್ಯೂ ಧೋನಿಗಿದೆ. ಪ್ರಾಬಬ್ಲಿ ಧೋನಿಗಿರೋ ಫೇಸ್ ವ್ಯಾಲ್ಯೂ ಭಾರತದ ಯಾವುದೇ ಕ್ರಿಕೆಟ್ ಪ್ಲೇಯರ್ಸ್ಗೂ ಇಲ್ಲ. ಬಟ್ ವಿರಾಟ್ ಕೊಹ್ಲಿಗೆ ನೀವು ಹೇಳದಂತೆ, ಈಗ ನೋಡಿ, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಧೋನಿ ಬರಬೇಕಾದ್ರೆ ಸಿನ್ಸ್ ಆರ್ಮಿನೂ ಅದಕ್ಕೆ ರಿಲೇಷನ್ ಬರುತ್ತೆ. ಆದರೆ ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ ನೋಡಿ, ಧೋನಿ ಆ್ಯಂಡ್ ವಿರಾಟ್ ಕೊಹ್ಲಿ ನೀವು ಕಂಪೇರ್ ಮಾಡಿ. ವಿರಾಟ್ ಕೊಹ್ಲಿಗಿರುವಂಥ 2 ಪಟ್ಟು ಸೆಕ್ಯೂರಿಟಿ ಧೋನಿಗಿದೆ. ಯಾಕೆ ಅಂತ ನೀವು ಆಲೋಚನೆ ಮಾಡಿ, ಓಕೆನಾ? ಇದೊಂದು ವಿಚಾರ. ಜೊತೆಗೆ ಧೋನಿಗಿರುವಂಥ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ವಿರಾಟ್ ಕೊಹ್ಲಿ ಸ್ವತಃ ಹೇಳಿದ್ದಾರೆ, ಈ ಹ್ಯಾಸ್ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ MS ಧೋನಿ ಅಂತ. ಆ್ಯಂಡ್ ನಾನು ನಮ್ಮ ಪ್ಲೇಯರ್ ರಜತ್ ಪಡಿಕರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಒಂದು ವಿಷಯಕ್ಕೆ. ಇಟ್ ಈಸ್ ಅ ಮೂವ್ ವಿಚ್ ಐ ಹ್ಯಾವ್ ಪರ್ಸ್ನಲಿ ಸೀನ್. ಮೊನ್ನೆ ಮ್ಯಾಚ್ ಏನಾಯಿತು, ಅದಾದಮೇಲೆ RCB ಗೆದ್ಮೇಲೂ ಸಹ ನಾವು ಒಂದು ಸೀನಿಯರ್ ಪ್ಲೇಯರ್ಸ್ ಅಂತ ಈಗ ಹಿಂಗೆ ಪಾಸ್ ಆಗ್ತೀವಿ, ಕೈ ಕೊಟ್ಟು ಹೋಗ್ತೀವಲ್ಲ, ಆವಾಗ ಒಂದು ಜೆಸ್ಚರ್ ಇರುತ್ತೆ. ಆ ಜೆಸ್ಚರ್ ವಿರಾಟ್ ಕೊಹ್ಲಿ ತೋರಿಸ್ಲಿಲ್ಲ, ರಜತ್ ಪಟಿದಾರ್ ತೋರಿಸಿದ್ರು. ಏನು ಗೊತ್ತಾ, ಧೋನಿ ಹಿಂಗೆ ಪಾಸ್ ಆದಾಗ ಅವ್ರ ಕ್ಯಾಪ್ ಏನಿದೆಯಲ್ಲ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಅವ್ರ ಕೈ ಇದು ಮಾಡಿ, ದಟ್ ಈಸ್ ದ ಜೆಸ್ಚರ್ ಯು ಶೋ ಫಾರ್ ಅ ಸೀನಿಯರ್. ಒಬ್ಬ ಸೀನಿಯರ್ಗೆ ಆ ಕ್ಯಾಪ್ ತೆಗೆದು ಇದು ಮಾಡೋದು ಒಬ್ಬ ವ್ಯಕ್ತಿ ತೋರಿಸುವಂಥ ಜೆಸ್ಚರ್, ಓಕೆನಾ? ಆ್ಯಂಡ್ ಅಷ್ಟು ನಾನು RCB CSK ಬಗ್ಗೆ ಹೇಳೋದು. ಐ ಆಮ್ ಶ್ಯೂರ್ ಎಷ್ಟೊಂದು ಜನ ಇಲ್ಲಿ ಹೆಂಗೆ ನಾನು ಹೇಳಿದೆ ನಾನು ಧೋನಿ ಫ್ಯಾನ್ ಇದ್ದೀನಿ ಅಂತ, ಆ ಥರ ಎಷ್ಟೋ ಜನ ಹುಡುಗಿರು 100% ಆಗಿ ಶುಭ್ಮನ್ ಗಿಲ್ ಫ್ಯಾನ್ಸ್ ಇದ್ದೇ ಇರ್ತಾರೆ. ಯಾಕಂತಂದರೆ ಅವ್ನು ತುಂಬ ಕ್ಯೂಟೆಸ್ಟ್ ಒನ್ ಆಫ್ ದ ಗೈ ಆ್ಯಂಡ್ ತುಂಬ ಏನಂತಾರೆ, ತುಂಬ ಹೋಪ್ ಇರುವಂಥ ಪ್ಲೇಯರ್. ಈಗ ವಿರಾಟ್ ಕೊಹ್ಲಿ ಮೇಲೆ ಹೆಂಗೆ ಹೋಪ್ ಇಟ್ಬಿಟ್ಟು ಎಲ್ಲ ಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ನೆಕ್ಸ್ಟು ಶುಭ್ಮನ್ ಗಿಲ್ಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಕೊಡ್ಬೋದು. ವೈಸ್ ಕ್ಯಾಪ್ಟನ್ ಸಹ ಆಗಿದ್ರು ಅವ್ರು ಇಂಡಿಯಾದ ಒಂದು ಟೈಮಲ್ಲಿ. ಸೊ ದೇ ಕ್ಯಾನ್ ಡೆಫಿನೆಟ್ಲಿ ಕೀಪ್ ಹೋಪ್ ಆನ್ ಹಿಮ್. ಆ್ಯಂಡ್ ನಾನು ಇನ್ನೊಂದಿಷ್ಟು ಪೋಸ್ಟರ್ಸ್ ತಂದಿದ್ದೆ, ಅದನ್ನು 100% ಆಗಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆ. ಸೊ ದಿಸ್ ವಾಸ್ ದ ಫಸ್ಟ್ ಒನ್. ಇದು ಬಂದು ಈ ಪೋಸ್ಟರ್ ತುಂಬ ಸ್ಪೆಷಲ್ಲು ನೋಡಿ. 7 ಜನ್ಮದ ಋಣ, ಮೊದಲ ವರ್ಷದ ಪಯಣ, ಆಯಿತಾ? ಮಿಯಾನ್ ಬಾಯ್ ಸ್ಟೇ ಇನ್ GT ಬಟ್ ಪ್ಲೇ ಫಾರ್ RCB. ಅಂದರೆ ಅವ್ರ ಟೀಮಲ್ಲೇ ಇರೋ ನಮ್ಮ ಟೀಮ್ಗೋಸ್ಕರ ಆಡು ಅಂತ. ಸೊ ಅದರಿಂದ 2 ಪೋಸ್ಟರ್ ತೊಗೊಬಂದಿದ್ದೀನಿ. ಸೊ ಇದೆಲ್ಲ ಸ್ಪೆಷಲಿ ನಾನೇ ಡಿಸೈನ್ ಮಾಡಿರೋದು. ಆ್ಯಕ್ಚುಲಿ ಲಾಸ್ಟ್ ಮ್ಯಾಚಲ್ಲಿ ಧೋನಿ ಫೋಟೋ ಇಲ್ಲಿತ್ತು, ಸೊ ಈಗ ಇಲ್ಲಿ ರಿಪ್ಲೇಸ್ ಆಗಿದೆ ಅಷ್ಟೇ. ಮೊದಲು ಧೋನಿ ಕೊಹ್ಲಿ ಇದ್ದರು. ಆ್ಯಕ್ಚುಲಿ ಎಷ್ಟು ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ, ನನ್ನ ವೀಡಿಯೋನೂ ಬರುತ್ತೆ. ನಾನು ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಇಷ್ಟೇ ಡಿಸ್ಟೆನ್ಸಲ್ಲಿ ಸ್ಕ್ರೀಸಲ್ಲಿ ಇರಬೇಕಾದ್ರೆ ಮೊನ್ನೆ ಲಾಸ್ಟ್ ಮ್ಯಾಚಲ್ಲಿ ಚಿಕ್ಕು ಅಂತ ಕರೀತಿದೆ. ಇಟ್ ಈಸ್ ಎ ಪೆಟ್ ನೇಮ್. ಸೊ ಅದಕ್ಕೆ ಕಿಂಗ್ ಚುಯ್ಕು ಮತ್ತು ಕಾಕಾ ಗಿಲ್ ಅಂತ. ಕಾಕಾ ಇವಂದು ಪೆಟ್ ನೇಮ್ ಆ್ಯಕ್ಚುಲಿ. ಸೊ ಈ ಪೋಸ್ಟ್ರು ಸಹ ತೊಗೊಬಂದಿದ್ದೆ. ಆ್ಯಂಡ್ ದಿಸ್ ಈಸ್ ವಾಟ್ ವಿ ಆಲ್ ಆರ್ ಲುಕ್ಕಿಂಗ್ ಫಾರ್. ನಿಮ್ಮೆಲ್ರಿಗೂ ಗೊತ್ತು ನೋಡಿ, ಐ ಬ್ಲೀಡ್ RBC ಆ್ಯಂಡ್ ಐ ಸಪೋರ್ಟ್ RCB ಫಾರ್ ಎವರ್ ಆ್ಯಂಡ್ ಎವರ್ ಆ್ಯಂಡ್ ಎವರ್. ಈ ಸಲ ಕಪ್ ನಮ್ಮದೇ. ಇದು ಬರೀ ತೋರುವಿಕೆಗಲ್ಲ. ಯಾಕಂತಂದರೆ ನಾನು ಆಲ್ರೆಡಿ ಕುಂಭಮೇಳಕ್ಕೆ ಹೋಗ್ಬಿಟ್ಟು 3 ಸತಿ ಮುಳುಕಾಕಿ ಬಂದಿದ್ದೀನಿ. ಆ ವಿಡಿಯೋ ಯಾವಾಗ ರಿಲೀಸ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಆ ಕೆಲಸನೂ ಮಾಡಿದ್ದೀನಿ ಈ ಬಾರಿ RCB ಗೆಲ್ಲಬೇಕಂತ. ಸೊ ಅಷ್ಟೆಲ್ಲ ಮಾಡಾದ್ಮೇಲೆ ಐ ಆಮ್ ಶ್ಯೂರ್ RCB ಈಸ್ ಗೋಯಿಂಗ್ ಟು ಡೆಫಿನೆಟ್ಲಿ ಮೇಕ್ ಇಟ್ ಅನ್ನೋದು ನನಗೆ ಹೋಪ್ ಇದೆ. ಆ್ಯಂಡ್ ನೆಕ್ಸ್ಟು ಪೋಸ್ಟರ್ ಬಂದು ಆಲ್ಮೋಸ್ಟ್ ವೆಯ್ಟ್ ಓಕೆ, ಇದೊಂದು ಪೋಸ್ಟರು. ಇದು ಆ್ಯಕ್ಚುಲಿ ಓಪನಿಂಗ್ ಸೆರೆಮನಿಯಲ್ಲಿ ಇರೋ ಪೋಸ್ಟರು. 1 ಕಿಂಗ್ 1 ಟೀಮ್ 1 ಡ್ರೀಮ್, ವಿರಾಟ್ ಆ್ಯಂಡ್ RCB ಫಾರ್ ಎವರ್. ವಿರಾಟ್ ಕೊಹ್ಲಿ ದ
ಹಾರ್ಟ್ ಬೀಟ್ ಆಫ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಇದು ಸಹ ಒಂದು ಪೋಸ್ಟರ್. ಇದು ನಾನು ಆ್ಯಕ್ಚುಲಿ ಓಪನಿಂಗ್ ಸೆರೆಮೊನಿಯಲ್ಲಿ ಅಲ್ಲಿ ಏನು ಪ್ಲೇಯರ್ಸ್ ಎಲ್ಲ ನಿಂತಿದ್ರು ಆವಾಗ ತೆಗೆದಿರೋ ಫೋಟೋ ಇದು. ಸೊ ದಿಸ್ ಈಸ್ ಒನ್ ಆಫ್ ಮೈ ಫಾಂಡ್ ಮೆಮೊರೀಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ಉಳಿದಿದ್ದು ಆ್ಯಕ್ಚುಲಿ ಇದು ನನಗಲ್ಲ, ಜಿ ಟಿ ಫ್ಯಾನ್ಸ್ಗೆ ಯಾರಾದರೂ ಇದ್ದರೆ ಸೇಲ್ ಮಾಡೋಣ ಅಂತಂದ್ಬಿಟ್ಟು ತಂದಿದ್ದೆ ಪೋಸ್ಟ್ರು. ಇದು ತೋರಿಸ್ತಿದ್ದೀನಿ ನೋಡಿ, ಗಿಲ್ ಈಸ್ ಆಲ್ವೇಸ್ ಹಿಯರ್ ಟು ಕಿಲ್ ಅಂತ. ಸೊ ಇದು ನಾನೇ ಡಿಸೈನ್ ಮಾಡಿದ್ದು, ಸ್ವತಃ ನನ್ನ ಕೈಯಾರ ಡಿಸೈನ್ ಆಗಿರೋ ಪೋಸ್ಟರ್ ಇದು. ಆ್ಯಂಡ್ ಕೊನೆಯ ಲಾಸ್ಟ್ ಪೋಸ್ಟರ್ ಬಂದು ನೋಡಿ, ನಮ್ಮ ಹೊಸ ಕ್ಯಾಪ್ಟನ್ನು ರಜತ್ ಪಟಿದಾರು ಮತ್ತು ಶುಭ್ಮನ್ ಗಿಲ್ ಫೋಟೋ, ಇದರದ್ದೊಂದು ಪೋಸ್ಟರ್ ಇತ್ತು. ಆ್ಯಂಡ್ ಎಸ್, ದಿಸ್ ಈಸ್ ಒನ್ ಆಫ್ ದ ನೈಸ್ ಪೋಸ್ಟರ್ ಆ್ಯಕ್ಚುಲಿ. ವಿರಾಟ್ ಕೊಹ್ಲಿ ಮತ್ತು ಗಿಲ್ದು ಬ್ಯಾಕ್ ವ್ಯೂ ಅಷ್ಟೇ. ಓಕೆ ಬ್ರೋ. ಸೊ ಇದಿಷ್ಟು ಪೋಸ್ಟರ್ ಇಟ್ಕೊಂಡು ಆ್ಯಕ್ಚುಲಿ ಸಪೋರ್ಟ್ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ದೀನಿ. ಓಕೆ, ಫೈನಲ್ ಏನು ಹೇಳ್ತೀರಾ RCBಗೆ? ಸೊ ಫೈನಲ್ ಆಗಿ RCBಗೆ ನಾನು ಮನಸ್ಸೋ ಇಚ್ಛೆ ಇಷ್ಟೇ ವಿಶ್ ಮಾಡೋದು ಆ್ಯಂಡ್ ಇಷ್ಟೇ ಹೇಳೋದು, 1 ಮ್ಯಾಚು 2 ಮ್ಯಾಚು ಗೆದ್ರಿ ಅಂತ ದಯವಿಟ್ಟು ತಲೆಗೇರಿಸ್ಕೋಬೇಡಿ. ಬಿಕಾಸ್ ತಲೆಗೇರಿರೋದು ಕೆಳಗೆ ಬರಲೇಬೇಕು. ಅದರಿಂದ ಕಾಮ್, ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ ಒಂದು ಒಳ್ಳೆ ಕ್ಯಾಪ್ಟನ್ಶಿಪ್ ರಜತ್ ಪಟಿದಾರ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ಸೋತ್ರು RCB, ಸತ್ರು RCB. ನಮಸ್ಕಾರ.